ನಮಸ್ಕಾರ ಸ್ನೇಹಿತರೆ, ಜೀವನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾವ ರೀತಿ ಫೇಸ್ಬುಕ್ನಲ್ಲಿ ಆ್ಯಡ್ ಕೊಟ್ಟು ನಾವು ಶಾಪಿಂಗ್ ಮಾಡಿದರೆ ಫ್ರಾಡ್ ಮಾಡ್ತಾರೆ ಅನ್ನೋದನ್ನು ನಾವು ತಮಗೆ ಈ ಮೂಲಕ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೇನೆ. ನೋಡಿ ಸ್ನೇಹಿತರೆ, 23 ಸೆಪ್ಟೆಂಬರ್ 24ರಂದು ಫೇಸ್ಬುಕ್ ಆ್ಯಡ್ ನೋಡಿ ಆರ್ಟಿಷನ್ ಅಲ್ಲೂರ್ ಅನ್ನುವಂಥ ಬಟ್ಟೆ ಶಾಪ್ನಲ್ಲಿ ಫೇಸ್ಬುಕ್ ಮುಖಾಂತರ ಆ್ಯಡ್ ನೋಡಿ 4 ನಂಬರ್ಸ್ ಪ್ಯೂರ್ ಕಾಟನ್ ಶರ್ಟ್ 4 ಪೀಸಸ್ ₹1150 ಅಂತ ಹೇಳಿ ಆ್ಯಡ್ ಕೊಟ್ಟಿದ್ದರು. ಅದನ್ನು ನೋಡಿ ನಾವು ಬುಕ್ ಮಾಡಿದ್ವಿ. ಸೊ ಬುಕ್ ಮಾಡಿದರೆ ಅದು ಕ್ಯಾಶ್ ಆನ್ ಡೆಲಿವರಿ ಬುಕ್ ಮಾಡಿದರೆ ಅವರು ಅಮೆಜಾನ್ ಶಿಪ್ಮೆಂಟ್ ಮುಖಾಂತರ ಶಿಪ್ಪಿಂಗ್ ಡೀಟೇಲ್ಸು ಕೂಡ ನಮಗೆ ಡೆಲಿವರಿ ಡೀಟೇಲ್ಸ್ ಕೂಡ ಕಳಿಸ್ಕೊಟ್ಟಿದ್ರು. ಸೊ ಟ್ರ್ಯಾಕ್ ಮಾಡ್ಕೊಳ್ತಾ ಇದ್ವಿ. ಟ್ರ್ಯಾಕ್ ಮಾಡಿಕೊಂಡು 28th ಆಫ್ ಸೆಪ್ಟೆಂಬರ್ 2024 ಶಿಪ್ಮೆಂಟ್ ನಮಗೆ ತಲುಪಿತು. ಅಮೆಜಾನ್ ಶಿಪ್ಮೆಂಟ್ನವರು ನಮಗೆ ಶಿಪ್ಮೆಂಟ್ನ ತಲುಪಿಸಿದರು. ಸೊ ಕ್ಯಾಶ್ ಆನ್ ಡೆಲಿವರಿ ಆಗಿದ್ದರಿಂದ ನಾನು ಏನು ಅಮೆಜಾನ್ ಶಿಪ್ಮೆಂಟ್ QR ಕೋಡ್ ಇತ್ತು, QR ಕೋಡ್ಗೆ ನಾನು ಪೇಮೆಂಟನ್ನು ಫೋನ್ಪೇ ಮಾಡಿ ನಾನು ಶಿಪ್ಮೆಂಟನ್ನು ಕಲೆಕ್ಟ್ ಮಾಡಿಕೊಂಡೆ. ಸೊ ಕಲೆಕ್ಟ್ ಮಾಡಿಕೊಂಡು ಮನೆಗೆ ಬಂದು ಅದನ್ನು ಓಪನ್ ಮಾಡಿ ನೋಡಿದ ತಕ್ಷಣ ಅದರಲ್ಲಿ 2 ಟೇರ್ಡ್ ಲೇಡೀಸ್ ಡ್ರೆಸ್ಸನ್ನು ಅವರು ಸೆಂಡ್ ಮಾಡಿದರು. ನೋಡಿ ಸ್ನೇಹಿತರೆ, ನಮಗೆ ಅಟ್ರ್ಯಾಕ್ಟ್ ಮಾಡಬೇಕಾದ್ರೆ ಅವರು 4 ನಂಬರ್ಸ್ ಕಾಟನ್ ಶರ್ಟ್ಸ್, ಪ್ಯೂರ್ ಕಾಟನ್ ಶರ್ಟ್ ಅಂತ ಹೇಳಿ ಬುಕ್ ಮಾಡಿದರು. ಆದರೆ ನಮಗೆ ಕಳಿಸ್ಕೊಟ್ಟಿರೋದು 2 ಟೇರ್ಡ್ ಲೇಡೀಸ್ ಡ್ರೆಸ್. ಸೊ ಹಾಗಾಗಿ ನಾನೇನು ಮಾಡಿದೆ, ಅಮೆಜಾನ್ ಶಿಪ್ಮೆಂಟ್ನವ್ರಿಗೆ ಕಾಲ್ ಮಾಡಿ ಅವರನ್ನು ಫಾಲೋ ಅಪ್ ಮಾಡಲಿಕ್ಕೆ ಟ್ರೈ ಮಾಡಿದೆ. 2 ಬಾರಿ 3 ಬಾರಿ ಮಾಡಿದ್ರು ಕೂಡ ಅಮೆಜಾನ್ ಶಿಪ್ಮೆಂಟ್ನವರು ನನ್ನ ಫೋನ್ ಕಾಲ್ ರಿಸೀವ್ ಮಾಡಿಲ್ಲ. ಕೊರಿಯರ್ ಹುಡುಗನಿಗೂ ಕೂಡ ಫೋನ್ ಮಾಡಿದೆ, ಕೊರಿಯರ್ ಹುಡುಗನೂ ಕೂಡ ರೆಸ್ಪಾನ್ಸ್ ಮಾಡಿಲ್ಲ. ನಂತರ 4ನೇ ಕಾಲ್ಗೆ ಅವನು ಕಾಲ್ ರಿಸೀವ್ ಮಾಡಿ ಹೇಳ್ದ, ಸರ್ ನಮ್ಮ ಶಿಪ್ಮೆಂಟ್ ಮಾತ್ರ ನಮ್ಮ ಜವಾಬ್ದಾರಿ, ನಾವೇನಿದೆ ಕಳಿಸ್ಕೊಟ್ಟಿರ್ತಾರೆ ಸರ್, ನಾವು ರೀಚ್ ಮಾಡಿರ್ತೀವಿ ಸರ್, ಅಷ್ಟೇ ನಮ್ಮ ಜವಾಬ್ದಾರಿ ಅಂತ ಹೇಳ್ದ. ಸೊ ಇದ್ರ ಬಗ್ಗೆ ನಾವು ಯಾರಿಗೆ ಕಂಪ್ಲೇಂಟ್ ಕೊಡಬೇಕು ಅಂತ ಕೇಳಿದಾಗ, ಸರ್ ಅಮೆಜಾನ್ ಶಿಪ್ಮೆಂಟ್ನವರು ಕಸ್ಟಮರ್ ಕೇರ್ ನಂಬರನ್ನು ಅವರು ತಲುಪಿಸಿರ್ತಾರೆ, ಆ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ಅಥವಾ ಮೇಲ್ ಅಡ್ರೆಸ್ಗೆ ತಮ್ಮ ಕಂಪ್ಲೇಂಟ್ ಏನಿದೆ ಅನ್ನೋದನ್ನು ನೀವು ಮೇಲ್ ಮಾಡಿ ಸರ್ ಅಂತ ಹೇಳ್ದ. ಸೊ ಅದರಂತೆ ನಾನು ಇದ್ರ ಸಂಪೂರ್ಣ ಡೀಟೇಲ್ಸು, ಟ್ರ್ಯಾಕಿಂಗ್ ನಂಬರು, ಸಂಪೂರ್ಣ ಇತಿಹಾಸವನ್ನು ಮೆನ್ಷನ್ ಮಾಡಿ ಅವ್ರಿಗೆ ಮೇಲ್ ಕಳಿಸ್ಕೊಟ್ಟಿದ್ದೀನಿ, ಡೀಟೇಲ್ಸನ್ನು ಕಳಿಸ್ಕೊಟ್ಟಿದ್ದೀನಿ. ಸೊ ಇನ್ನೊಂದು ವಿಚಾರ ಏನು ಅಂದರೆ, ತಾವು ಇದಲ್ಲದೆ ಕೂಡ ಇದರಿಂದ ಅಮೆಜಾನ್ ಶಿಪ್ಮೆಂಟ್ನವರು ಏನು ವೆಂಡರ್ ಕಳಿಸ್ಕೊಟ್ಟಿರ್ತಾರೆ ಅವ್ರ ಜೊತೆಯಲ್ಲಿ ಲಿಂಕಲ್ಲಿ ಇರ್ತಾರೆ. ಪೇಮೆಂಟನ್ನು ಅವರು ಕೊಟ್ಟಿರೋದಿಲ್ಲ. ನಾವು QR ಕೋಡ್ ಮುಖಾಂತರ ಪೇಮೆಂಟ್ ಮಾಡಿರೋದು ಅಮೆಜಾನ್ ಶಿಪ್ಮೆಂಟ್ನವ್ರಿಗೆ. ಹಾಗಾಗಿ ಅಮೆಜಾನ್ ಶಿಪ್ಮೆಂಟ್ನವರು ಅವ್ರಿಗೆ ಪೇಮೆಂಟನ್ನೇನು ಕೊಟ್ಟಿರೋದಿಲ್ಲ. ಅದನ್ನು ಹೋಲ್ಡ್ ಮಾಡ್ಬೋದು ಮತ್ತು ಮುಂದಿನ ಬಿಸ್ನೆಸ್ನ ಕೂಡ ಅವರು ಅವರಿಂದ ನಿಲ್ಲಿಸ್ಬೋದು. ಸೊ ಎರಡನೇದಾಗಿ ನಾವು ಇನ್ನೊಂದು ಆ್ಯಕ್ಷನ್ ತೆಗೆದುಕೊಳ್ಬೋದು. ನಮ್ಮ ಅಮೌಂಟು ನಾವೇನು ಪೇಮೆಂಟ್ ಮಾಡಿದ್ವಿ ನಮಗೆ ರೀಫಂಡ್ ಬರ್ಬೋದು. ಇನ್ ಕೇಸ್ ಬಂದಿಲ್ಲ ಅಂತೇಳಿದರೆ ನಾವು ಸೈಬರ್ ಕ್ರೈಮ್ ಮುಖಾಂತರ ಕಂಪ್ಲೇಂಟನ್ನು ಕೊಡ್ಬೋದು. ಸೊ ಜನರೇ, ನನ್ನ ಪ್ರಿಯ ಸ್ನೇಹಿತರೆ, ಜಾಗೃತರಾಗಿರಿ. ದಯವಿಟ್ಟು ಫೇಸ್ಬುಕ್ ಆ್ಯಡ್ ನೋಡಿ ಏನು ಕಡಿಮೆ ಅಮೌಂಟಲ್ಲಿ ಇಷ್ಟೊಂದು ಶರ್ಟ್ಗಳನ್ನು 4 ಶರ್ಟು 5 ಶರ್ಟನ್ನು ಪರ್ಚೇಸ್ ಮಾಡ್ಬೋದು ಅಂತೇಳಿ ಯಾರೂ ಹೋಗಬೇಡಿ. ನಾವು ಥಿಂಕ್ ಮಾಡೋದೇನು ಅಂದರೆ, 1 ಶರ್ಟು ಪೀಸಸ್ ಮತ್ತು ಅದನ್ನು ಸ್ಟಿಚ್ ಮಾಡಿಸ್ಲಿಕ್ಕೆ ಅಪ್ರಾಕ್ಸಿಮೇಟು 500-600 ಬೀಳುತ್ತೆ. 4 ಶರ್ಟ್ಗೆ ₹1200 ಆರಾಮಾಗಿ ತೆಗೆದುಕೊಳ್ಬೋದು ಅಂತೇಳಿ ನಾವು ಬುಕ್ ಮಾಡೋಕ್ಕೆ ಹೋಗ್ತೀವಿ. ಸೊ ಆನ್ಲೈನಲ್ಲಿ ಅದರಲ್ಲೂ ಫೇಸ್ಬುಕ್ಕಲ್ಲಿ ಆ್ಯಡ್ ಕೊಟ್ಟು ಈ ಥರ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ನಡೀತಾ ಇದೆ. ಹಾಗಾಗಿ ತಮ್ಮಲ್ಲಿ ನಾನು ಕೇಳ್ಕೊಳ್ಳೋದು ಏನಪ್ಪ ಅಂತ ಹೇಳಿದರೆ, ಇನ್ ಕೇಸ್ ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದರೆ, ನೀವು ಆನ್ಲೈನಲ್ಲೇ ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ಫೇಮಸ್ ಆಗಿರುವಂಥ ಆ್ಯಪ್ಗಳಿವೆ, ನಿಮಗೂ ಗೊತ್ತಿರುತ್ತೆ. ಅದರಲ್ಲಿ ನೀವು ಫಸ್ಟು ರೇಟಿಂಗ್ಸ್ನ ಚೆಕ್ ಮಾಡಿ. ರೇಟಿಂಗ್ಸ್ ಯಾವುದರಲ್ಲಿ ಯಾವ ಆ್ಯಪಲ್ಲಿ ಜಾಸ್ತಿ ಇರುತ್ತೆ, ಶಾಪಿಂಗ್ ಆ್ಯಪಲ್ಲಿ ಜಾಸ್ತಿ ಇರುತ್ತೋ ಆ ಶಾಪಿಂಗ್ ಆ್ಯಪ್ಗೆ ಹೋಗಿ ಅವು ಅದರದ್ದೇ ಆದಂಥ ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡಿರ್ತವೆ. ಹಾಗಾಗಿ ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡಿ ಅನ್ನೋಂಥ ಮಾತನ್ನು ತಮಗೆ ಹೇಳ್ತೇನೆ. ಸಾಧ್ಯವಾಗದೇ ಇದ್ದರೆ ನೀವು ಡೈರೆಕ್ಟಾಗಿ ಹೋಗಿ ಪರ್ಚೇಸ್ ಮಾಡಿದ್ರು ಕೂಡ ಒಳ್ಳೆಯದು ಅನ್ನುವಂಥ ಮಾತನ್ನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.